ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. 15 ದಿನ ಆಯ್ತು ನಾನು ಊರಲ್ಲೇ ಇರ್ಲಿಲ್ಲ. ಇವಾಗ 15 ದಿನದ ನಂತರ ನಾನು ಮತ್ತೆ ಊರಿಗೆ ಬಂದಿದ್ದೀನಿ. ನನ್ ಗಾರ್ಡನ್ ನಲ್ಲಿ ನನಗೋಸ್ಕರ ಕಾಯ್ತಾ ಇದ್ದ ಗಿಡಗಳನ್ನೆಲ್ಲ ಮತ್ತೆ ನೋಡಿ ಒಂದ್ಸಲ ಖುಷಿ ಆಯ್ತು. ಈ ಗಿಡಗಳಿಗೆ ಎಲ್ಲಾ ಗಿಡಗಳಿಗೂ ಕೂಡ ನಾನು ಹೋಗೋ ಮುಂಚೆ ಒಂದ್ಸಲ ಫರ್ಟಿಲೈಸರ್ ನ ಹಾಕಿ ಹೋಗಿದ್ದೆ. ಆದ್ರೆ ಡೈಲಿ ನೀರನ್ನ ಮಾತ್ರ ನಮ್ಮ ಅತ್ತೆಯವರು ಹಾಕ್ತಾ ಇದ್ರು. ನಾನು ಗಿಡಕ್ಕೆ ಫರ್ಟಿಲೈಸರ್ ಹಾಕಿ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದ್ ಹಾಕಿದ್ರ ಮೇಲೆ ಗಿಡಗಳು ಗ್ರೋತ್ ಅಂತೂ ತುಂಬಾನೇ ಚೆನ್ನಾಗಾಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಮಲಾ ಗಿಡದ ಎಲೆನಲ್ಲಿ ಅಷ್ಟೊಂದು ಎಲೆಗಳು ಏನೂ ಇರ್ಲಿಲ್ಲ. ಇವಾಗಂತೂ ಒಂದೊಂದ್ ಎಲೆನು ತುಂಬಾನೇ ದೊಡ್ಡ ದೊಡ್ಡಕ್ಕಾಗಿ ಬೆಳೆದಿದೆ. ಮತ್ತೆ ಈ ಲೋಟಸ್ ಟಬ್ ನಲ್ಲಾದ್ರೂ ಅಷ್ಟೇನೆ, ನಾನ್ ಹೋಗ್ಬೇಕಾದ್ರೆ ಒಂದು 5-6 ಎಲೆಗಳು ಮಾತ್ರ ಇತ್ತು. ಆದ್ರೆ ಈಗ 5ರಿಂದ 6 ಮೊಗ್ಗುಗಳು ಕೂಡ ಬಂದಿದೆ. ಇಷ್ಟೆಲ್ಲ ಒಳ್ಳೆ ಗ್ರೋತ್ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಜೀವಾಮೃತ. ನಾನು ಇದಕ್ಕೂ ಹಳೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ, ಜೀವಾಮೃತದ ಬಗ್ಗೆ ಒಂದು ವಿಡಿಯೋನ ತೋರಿಸಿದ್ದೆ. ಅಂದ್ರೆ ಜೀವಾಮೃತನ ಯಾವ ರೀತಿಯಾಗಿ ಬಳಸೋದು ಹೇಗೆ ಅಂತೆಲ್ಲ ತೋರಿಸಿದೀನಿ. ಆದ್ರೆ ಜೀವಾಮೃತ ಮಾಡೋದು ಹೇಗೆ ಅಂತ ತೋರಿಸಿರ್ಲಿಲ್ಲ. ತುಂಬಾ ಜನದ ರಿಕ್ವೆಸ್ಟಿಂಗ್ ವಿಡಿಯೋ ಆಗಿದೆ, ಜೀವಾಮೃತ ಮಾಡೋದು ಹೇಗೆ ತೋರಿಸಿ ಅಂತ ಹೇಳ್ಕೊಂಡು. ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ನಾನು ಜೀವಾಮೃತ ಮಾಡೋದು ಹೇಗೆ ಎಲ್ಲದನ್ನ ಕೂಡ ತೋರಿಸ್ತೀನಿ. ಜೊತೆಗೆ ಇಲ್ಲೊಂದು ಎಲೆ ಈ ರೀತಿಯಾಗಿ ನಿಂತ್ಕೊಂಡಿದೆ ನೋಡಿ, ಇದ್ರಲ್ಲಾದ್ರೂ ಅಷ್ಟೇನೆ ಏನು ಅಂದ್ರೆ ಏನು ಇರ್ಲಿಲ್ಲ, ಜಸ್ಟ್ 2 ಲೀವ್ಸ್ ಬಂದಿತ್ತು ಅಷ್ಟೇನೆ ಇನ್ನು. ಆದ್ರೆ ಇವಾಗ ನೋಡಿದ್ರೆ ಸ್ಟ್ಯಾಂಡಿಂಗ್ ಲೀವ್ಸ್ ಬಂದಿದೆ. ಸ್ಟ್ಯಾಂಡಿಂಗ್ ಲೀವ್ಸ್ ಬಂದ್ರ ಮೇಲೆ ಇನ್ನೇನು ಹೂಗಳು ಬಿಡುತ್ತೆ ಅಂತಾನೆ ಅರ್ಥ. ಅದು ಟ್ಯೂಬರ್ ನ ತಗೊಂಡ್ ಹೋಗೋದಿಕ್ಕೆ ಬರ್ತೀನಿ ಅಂತ 1-2-3 ಜನ ಹೇಳಿದ್ರು, ಬಟ್ ಯಾರು ಬಂದೇ ಇರ್ಲಿಲ್ಲ ಆ ಟೈಮ್ ನಲ್ಲಿ. ಸೊ ಟ್ಯೂಬರ್ ಎಂತಕ್ ಸುಮ್ನೆ ಹಾಳ್ ಮಾಡುದು ಅಂತ ಹೇಳ್ಕೊಂಡು ತುಂಬಾ ದಿನ ವೇಟ್ ಮಾಡಿದೆ, ಯಾರು ಬಂದಿಲ್ಲ. ರನ್ನರ್ ಮತ್ತೆ ಮತ್ತೆ ಬರೋದಿಕ್ಕೆ ಶುರು ಆಯ್ತು. ರನ್ನರ್ ಜಾಸ್ತಿ ಆಗ್ತಾ ಹೋದಂಗು ಏನಾಗುತ್ತೆ ಅಂದ್ರೆ ಗಿಡ ಬೆಳವಣಿಗೆಗೆ ಶುರು ಆಗಿರುತ್ತೆ. ಆ ಟೈಮ್ ನಲ್ಲಿ ನಾವು ಗಿಡನ ನಟ್ಟಿಲ್ಲ ಅಂದ್ರೆ ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳ್ಕೊಂಡು ನಾನು ಆ ರನ್ನರ್ ನ ತೆಗೆದು ಗ್ರೋತ್ ನ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿ ಗ್ರೋತ್ ಆಗಿದೆ. ಹಾಗೆ ಜರ್ಬೇರ ಗಿಡನೂ ಅಷ್ಟೇ ನೋಡಿ, ಈ ಜರ್ಬೇರ ಗಿಡಕ್ಕಾದ್ರೂ ಅಷ್ಟೇ ನಾನು ಜೀವಾಮೃತನ ಹಾಕಿ ಹೋಗಿದ್ದೆ. ಇದ್ರಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಒಂದು ಗ್ರೋತ್ ಬರ್ತಾ ಇದೆ. ಇಲ್ಲೆಲ್ಲ ಹೂಗಳು ಹಾಗೆ ಮುಗ್ದಿದೆ. ನನ್ಗೆ ಈ ರೀತಿ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಈ ರೀತಿ ಈ ಹೂಗಳು ಮುಗ್ದೋಗಿರತ್ತಲ್ಲ, ಆ ಟೈಮ್ ನಲ್ಲಿ ಅದ್ರ ಮೇಲ್ಗಡೆ ಹೂವಿನ ದಳ ಇರತ್ತಲ್ಲ, ಅದನ್ನ ಉದುರಿಸೋದಂದ್ರೆ ಒಂಥರ ಖುಷಿ ಸಿಗುತ್ತೆ. ನಾವೆಲ್ಲ ಸಣ್ಣಕ್ಕಿರ್ತ ಅಜ್ಜನ್ ಗಡ್ಡ ಅನ್ಕೊಂಡು ಪುಕ್ಕ ಹಾರ್ಕೊಂಡ್ ಬರ್ತಾ ಇತ್ತು, ಅದ್ರಲ್ಲಿ ಆಟ ಆಡ್ದಂಗೆ ಅನ್ಸುತ್ತೆ ಅದ್ ನೋಡಿದ್ರೆ. ನೀವ್ ಯಾರಾದ್ರೂ ಆಟ ಆಡಿದ್ರೆ ಕಮೆಂಟ್ ಮಾಡಿ. ಈ ಹೂ ನೋಡಿ, ಇದಂತೂ ತುಂಬಾನೇ ಚೆನ್ನಾಗಿದೆ ನನ್ ಗಾರ್ಡನ್ ನಲ್ಲಿ. ನಂಗೆ ತುಂಬಾ ಇಷ್ಟವಾಗುವಂತ ಒಂದು ಹೂ ಇದು. ಈಗಂತೂ ಜರ್ಬೇರ ಹೂಗಳು ಸಾಕಷ್ಟು ಬಿಡ್ತಾ ಇದೆ. ಡೈಲಿ ಅಂದ್ರೆ ಡೈಲಿ ಬಿಡೋದಿಕ್ಕೆ ಶುರು ಆಗ್ತಿದೆ. ಹಾಗೆ ಇಲ್ಲೊಂದಿಷ್ಟು ಪೆಂಟಸ್ ಗಿಡ, ಇದಕ್ಕೂ ಕೂಡ ನಾನು ಜೀವಾಮೃತನೇ ಹಾಕೋಗಿದ್ದೆ. ಇದೆಲ್ಲ ನನ್ನ ಹತ್ರ ಇರುವಂತಹ ಗಿಡನೇನೆ. ನಾನು ಮತ್ತೊಂದು ಪಾಟ್ ನಲ್ಲಿ ಕಟಿಂಗ್ ನ ನಟ್ ಹಾಕಿದ್ದೆ. ಕಟಿಂಗ್ ಎಲ್ಲ ಚಿಗುರು ಬಂದಿತ್ತು. ಚಿಗುರು ಬಂದು ಒಂದ್ಸಲ ಏನೋ ಹೂ ಆಗಿತ್ತು. ನಂತರ ಒಂದ್ ಸ್ವಲ್ಪ ದಿನ ಹೂ ಬಿಡೋದು ನಿಲ್ಸಿತ್ತ. ಅದಕ್ಕೋಸ್ಕರ ಎಲ್ಲದಕ್ಕೂ ಕೂಡ ಜೀವಾಮೃತನ ಕೊಟ್ಟಿದೆ. ಮತ್ತೆ ಇವಾಗ ಇಷ್ಟಿಷ್ಟು ಹೂಗಳು ಬಿಡೋದಿಕ್ಕೆ ಶುರುವಾಗಿದೆ. ಪೆಂಟಾಸ್ ಗಿಡ ಆದ್ರೂ ಅಷ್ಟೇನೆ, ಮೇಲ್ಗಡೆ ಹೂ ಮುಗಿಯುತ್ತಲ್ಲ, ಆ ಟೈಮ್ ನಲ್ಲಿ ಅದನ್ನ ನಾವು ಕಟ್ ಮಾಡಿದ್ರೆ ಸಾಕು, ಮತ್ತೆ ಮತ್ತೆ ಹೂ ಬರ್ತಾನೆ ಇರುತ್ತೆ. ಇದನ್ನ ಕಟ್ ಮಾಡಿದ ತಕ್ಷಣ ನಾವು ಸ್ವಲ್ಪ ಗೊಬ್ಬರನ ಕೊಡ್ಬೇಕು. ಗೊಬ್ಬರ ಕೊಟ್ರ ಮೇಲೆ ಚೆನ್ನಾಗಿ ಅದು ಗ್ರೋತ್ ಆಗಿ ಮತ್ತೆ ಹೂಗಳು ಬಿಡೋದಿಕ್ಕೆ ಶುರು ಆಗುತ್ತೆ. ನನ್ನ ಹತ್ರ ಸಾಕಷ್ಟು ಪೆಂಟಾಸ್ ಹೂಗಳನ್ನದು ಬಿಟ್ಟಿದೆ. ಮತ್ತೆ ಇಲ್ಲೊಂದಿಷ್ಟು ಕೋಳಿಗೊಂಡೆ ಬೀಜ ಕೂಡ ಹಾಕಿತ್ತು. ಅಂದ್ರೆ ಅದ್ರಲ್ಲೇ ಇತ್ತು ಆ ಗಿಡ, ಅದ್ರಲ್ಲೇ ಬೀಜ ಬಿದ್ದು ಮತ್ತೆ ಅದು ಹುಟ್ಕೊಂಡ್ ಬಂದಿದೆ. ಇಲ್ಲಿ ನೋಡಿ, ಇದು ಒಂದು ಸಣ್ಣ ಪಾಟ್ ನಲ್ಲಿ ಇತ್ತು. ಆ ಪಾಟ್ ಇಂದ ಈ ಟೈರ್ ಒಳಗಡೆ ಶಿಫ್ಟ್ ಮಾಡಿ ಇಟ್ಟಿದೆ. ಇವಾಗಂತೂ ರಾಶಿ ರಾಶಿ ಮರಿಗಳು ಬರೋದಿಕ್ಕೆ ಶುರು ಆಗಿದೆ. ನನ್ ಗಾರ್ಡನ್ ನಲ್ಲಿ ಒಂದೇ ಒಂದು ಹೆಚ್ಚು ಕಮ್ಮಿ ಆಗಿರೋದು ಅಂದ್ರೆ ಕಳೆ ಮಾತ್ರ ಒಂದು ರಾಶಿ ಬೆಳ್ಕೊಂಡಿದೆ. ಅಷ್ಟೇ ಅಲ್ಲ, ಗ್ರೋತ್ ಕೂಡ ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದೆ. ನಿಜಕ್ಕೂ ನನ್ಗೆ ಇಷ್ಟೆಲ್ಲ ಚೇಂಜಸ್ ಆಗಿರುತ್ತೆ ಅಂತ ನಾನು ನಿಜಕ್ಕೂ ಅನ್ಕೊಂಡೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಬದಲಾವಣೆ ಹೊಂದಿದೆ. ಗಿಡಗಳು ತುಂಬಾನೇ ಚೆನ್ನಾಗಿ ಗ್ರೋತ್ ಆಗಿದೆ. ಇದು ಕಲೋಂಚ ಗಿಡ ನೋಡಿ, ಇದ್ರಲ್ಲಿ ಇವಾಗ್ಲೂ ಕೂಡ ಹೂ ಬಿಡ್ತಾ ಇದೆ. ಇದು ಸೀಸನ್ ಅಲ್ಲ, ಸೀಸನ್ ಮುಗ್ದಿದೆ ಕಳೋಂಚ ಗಿಡದ್ದು. ಆದ್ರೂ ಕೂಡ ಇವಾಗ ಕಳೋಂಚ ಗಿಡ ಅನ್ನೋದು ಚೆನ್ನಾಗಿ ಹೂ ಬಿಡ್ತಾ ಇಲ್ಲ. ಕಳೋಂಚ ಗಿಡದ ಬಗ್ಗೆ ನಂಗೆ ಜಾಸ್ತಿ ಏನೋ ಮಾಹಿತಿ ಇಲ್ಲ. ಈ ಕಳೋಂಚ ಗಿಡಕ್ಕಾಗಿರ್ಬೋದು ಅಥವಾ ಜಿರೇನಿಯಂ ಗಿಡಕ್ಕಾಗಿರ್ಬೋದು, ನಾನು ಲಾಸ್ಟ್ ಟೈಮ್ ಕೊಟ್ಟಿರುವಂತ ಫರ್ಟಿಲೈಸರ್ ಬಂದು ನುಗ್ಗೆ ಸೊಪ್ಪಿನಿಂದ ಮಾಡಿರುವಂತ ಒಂದು ಫರ್ಟಿಲೈಸರ್. ಆ ಫರ್ಟಿಲೈಸರ್ ಕೊಟ್ರ ಮೇಲೆ ಮತ್ತೆ ಇದು ಹೂ ಆಗ್ತಾ ಇದೆ. ಸ್ವಲ್ಪ ದಿನ ಇದ್ರದ್ದು ಹೂಗಳು ಕೂಡ ಸ್ಟಾಪ್ ಆಗಿತ್ತು. ಆಮೇಲೆ ಇಲ್ಲೊಂದಿಷ್ಟು ನಾನು ಸೇವಂತಿಗೆ ಕಟ್ಟಿಂಗ್ ನ ನಟ್ಟಿಟ್ಟಿದ್ದೆ. ಅಂದ್ರೆ ಮೇಲ್ಗಡೆ ತುದಿ ಭಾಗದಲ್ಲಿ ನಾವು ಪಿಂಚಿಂಗ್ ನ ಮಾಡ್ತೀವಿ ನೋಡಿ, ಆ ಪಿಂಚಿಂಗ್ ಮಾಡಿದ ಭಾಗನ ನಾನು ಇಲ್ಲಿ ಕಟ್ ಮಾಡ್ಬಿಟ್ಟು ನಟ್ಟಿಟ್ಕೊಂಡಿದ್ದೆ. ಇದನ್ನ ನಟ್ಟು ಸುಮಾರು ದಿನ ಆಯ್ತು. ಇದ್ರದ್ದು ಕೂಡ ಸ್ವಲ್ಪ ಸ್ಲೋ ಗ್ರೋತ್ ಆಗಿದೆ. ಬಿಸಿಲೇನು ಚೆನ್ನಾಗಿ ತಾಗಲ್ಲ ಇಲ್ಲಿ, ಆದ್ರೂ ಕೂಡ ಸ್ವಲ್ಪ ಗ್ರೋತ್ ಆಗ್ತಾ ಇದೆ ಇವಾಗ.
ಹಾಗೆ ಹುಳುಗಳ ಕಾಟ ಕೂಡ ಅಷ್ಟೇ ಜಾಸ್ತಿ ಬರೋದಕ್ಕೆ ಶುರು ಆಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಮಿಲಿ ಬಗ್ಸ್ ಅನ್ನೋದು ತುಂಬಾನೇ ಬರೋದಕ್ಕೆ ಶುರು ಆಗಿದೆ. ಮುಂದಿನ ದಿನದಲ್ಲಿ ಈ ಮಿಲಿ ಬಗ್ಸಿಗೆ ಏನ್ ಮಾಡ್ಬೇಕು ಎಲ್ಲ ಕೂಡ ತಿಳಿಸ್ತಾ ಹೋಗ್ತೀನಿ. ಇವಾಗಂತೂ ಈ ಬೇಸಿಗೆಗಾಲದಲ್ಲಿ ಒಂದಲ್ಲ ಒಂದು ಹುಳುದ ಕಾಟ ಬರ್ತಾನೆ ಇರುತ್ತೆ. ಇದ್ರ ಜೊತೆಗೆ ನಾನು ಇಲ್ಲೊಂದು ಪಾಟ್ ನಲ್ಲಿ ಸಂಡಿಗೆ ಮೆಣಸಿನಕಾಯಿನ ಕೂಡ ನಟ್ಟಿಟ್ಟಿದ್ದೆ. ಇದನ್ನ ನಟ್ಬಿಟ್ಟು 2 ವರ್ಷ ಆಯ್ತು ಈ ಮೆಣಸಿನ ಗಿಡಕ್ಕೆ. ಮೆಣಸಿನ ಗಿಡ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಮುರ್ಟಿ ಹೋದಂಗ ಆಗಿರುತ್ತೆ. ಆದ್ರೆ ಈ ಬೇಸಿಗೆಗಾಲದಲ್ಲಿ ಅದ್ರ ಸೀಸನ್ ಬರುತ್ತಲ್ಲ, ಆ ಟೈಮ್ ನಲ್ಲಿ ತುಂಬಾನೇ ಚೆನ್ನಾಗಿ ಗ್ರೋತ್ ಆಗೋದಿಕ್ಕೆ ಶುರು ಆಗುತ್ತೆ. ಇವಾಗ ನೋಡಿ ಎಷ್ಟೊಂದು ಮೆಣಸಿನಕಾಯಿ ಕೂಡ ಇದ್ರಲ್ಲಿ ಕೂರ್ತಾ ಇದೆ, ಮೊಗ್ಗುಗಳು ತುಂಬಾನೇ ಬಿಟ್ಟಿದೆ. ಇದಕ್ಕೂ ಕೂಡ ನಾನು ಜೀವಾಮೃತನ ಹಾಕಿ ಹೋಗಿದ್ದೆ. ಇಲ್ಲೊಂದಿಷ್ಟು ಸೇವಂತಿಗೆ ಗಿಡಗಳನ್ನ ಕೂಡ ನಾನು ಇಲ್ಲಿ ನಟ್ಕೊಂಡಿದ್ದೆ. ಇದ್ರಲ್ಲಿ ಹೂಗಳು ಕೂಡ ಬಿಟ್ಟಿದೆ ಹೋಗ್ ಬರೋಷ್ಟೊತ್ತಿಗೆ. ನಾನು ಮೊಗ್ಗುನ ಬಿಟ್ಕೊಳ್ಳೋದಿಲ್ಲ ಹೆಚ್ಚಾಗಿ, ಯಾಕಂದ್ರೆ ಅದು ಗಿಡ ಸರಿಯಾಗಿ ಬೆಳವಣಿಗೆ ಆಗೋದಿಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಮೊಗ್ಗು ಬಂದ್ರು ಕೂಡ ಅದ್ರ ಮೇಲ್ಗಡೆನ ನಾನು ಚ್ಯೂಟಿ ಪಿಂಚಿಂಗ್ ನ ಮಾಡ್ಬಿಡ್ತೀನಿ. ಪಿಂಚಿಂಗ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೋಡ್ಕೊಳ್ರಿ, ಈ ರೀತಿಯಾಗಿ ಮೇಲ್ಭಾಗದಿಂದ ಒಂದ್ 3 ರಿಂದ 4 ಎಲೆ ಕೆಳಭಾಗಕ್ಕೆ ನಾವು ಈ ರೀತಿಯಾಗಿ ಕಟ್ ಮಾಡಿದ್ರೆ ಆಯ್ತು. ಇದಕ್ಕೆ ಪಿಂಚಿಂಗ್ ಅಂತ ಹೇಳ್ತಾರೆ. ಪಿಂಚಿಂಗ್ ಮಾಡಿದ್ರೆ ಮತ್ತೆ 2 ಕೌಲ್ ಅನ್ನೋದು ಒಡೆದು ಬರುತ್ತೆ. ಹೆಚ್ಚು ಬುಷಿ ಆಗಿ ಬರೋದಿಕ್ಕೆ ಈ ಪಿಂಚಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಫಲಪುಷ್ಪ ಪ್ರದರ್ಶನಕ್ಕೆ ಹೋದಾಗ ಒಂದಿಷ್ಟು ಡಯಾಂಟಸ್ ಗಿಡನ ಕೂಡ ತಂದಿದ್ದೆ. ಅದರಲ್ಲಿ ಹೂ ಬಿಟ್ಟು ಮುಗ್ದ್ರ ಮೇಲೆ ಅದ್ರ ಮೇಲ್ಗಡೆ ದಂಟಿರುತ್ತಲ್ಲ, ಅದನ್ನ ಕೂಡ ಕಟ್ ಮಾಡಿ ಈ ಸೇವಂತಿಗೆ ಗಿಡದ ಪಾಟ್ ನಲ್ಲಿ ಹಾಗೆ ನಟ್ಟಿಟ್ಟಿದ್ದೆ. ಅದು ಕೂಡ ಚಿಗ್ರಿ ಇವಾಗ ಮತ್ತೆ ಹೂ ಇಳೋದಿಕ್ಕೆ ಶುರು ಆಗಿದೆ ಅದು. ಮತ್ತೆ ಇಲ್ಲಿ ನೋಡಿ 2 ಬಿಗೋನಿಯಾ ಗಿಡಗಳು ಕೂಡ ಇದೆ. ಇದ್ರಲ್ಲೂ ಕೂಡ ತುಂಬಾನೇ ಹೂಗಳು ಬಿಟ್ಟಿದೆ. ಒಂದೇ ಒಂದು ಪಾಟ್ ನಲ್ಲಿ ಇದು 2 ರೀತಿಯಾಗಿರುವಂತಹ ಬಿಗೋನಿಯಾ ಗಿಡಗಳು ಇದೆ. ಹೂವು ಹೆಚ್ಚು ಕಮ್ಮಿ ಒಂದೇ ರೀತಿನಲ್ಲಿ ಇದೆ, ಆದ್ರೆ ಎಲೆಗಳಿದೆಯಲ್ಲ ಗಿಡದ ಎಲೆಗಳು ಅವೆರಡೂ ಕೂಡ ಚೇಂಜ್ ಇದೆ. ಇದು ಮತ್ತೊಂದು ರೀತಿಯಾದಂತ ಬಿಗೋನಿಯಾ, ಚಿಟ್ಟೆ ಎಲೆ ಇರುವಂತ ಒಂದು ಬಿಗೋನಿಯಾ ಇದು. ಮತ್ತೆ ಸೇವಂತಿಗೆ ಗಿಡನ ತೋರಿಸ್ತೀನಿ ನೋಡಿ. ಈ ಕಡೆ ಸೈಡ್ ನಲ್ಲಿ ನಾನು ಸುಮಾರಷ್ಟು ಸೇವಂತಿಗೆ ಗಿಡಗಳನ್ನ ಇಟ್ಕೊಂಡಿದೀನಿ. ಮಳೆಗಾಲದಲ್ಲಿ ಮಾತ್ರ ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಒಂದು ಟೆನ್ಷನ್ ಆಗ್ಬಿಟ್ಟಿದೆ ನಂಗಂತೂ. ಯಾಕಂದ್ರೆ ಎಲ್ಲಿ ನೋಡಿದ್ರು ಮಳೆ ಬೀಳುವಂತ ಜಾಗನೇ ಇದೆ. ಇವಾಗ ಈ ಸೇವಂತಿಗೆ ಗಿಡಗಳನ್ನ ನಾನು ಒಂದು 2 ತಾಸು ಬಿಸಿಲು ಬೀಳುವಂತ ಜಾಗದಲ್ಲಿ ಇಟ್ಕೊಂಡಿದೀನಿ. ಸೊ ಇಷ್ಟು ಚೆನ್ನಾಗಾಗಿದೆ, ಬುಷಿಯಾಗಿ ಬಂದಿದೆ ಪಿಂಚಿಂಗ್ ಮಾಡಿದ್ರಿಂದ. ಮತ್ತೆ ಫರ್ಟಿಲೈಸರ್ ನ ಕೂಡ ನಾನು ಅವಾಗ ಕೊಡ್ತಾ ಇರ್ತೀನಿ. 15 ದಿನಕ್ಕೊಂದ್ಸಲ ಅಂತೂ ಮ್ಯಾಕ್ಸಿಮಮ್ ಫರ್ಟಿಲೈಸರ್ ನ ನಾನು ಬೇರೆ ಗಿಡಕ್ಕೆ ಕೊಡ್ಬೇಕಾದ್ರೆ ಇದಕ್ಕೂ ಕೂಡ ಕೊಡ್ತೀನಿ. ಇದೊಂದು ಗಿಡಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ. ನಾನು ಅವತ್ ಹೋಗ್ಬೇಕಾದ್ರೆ ಸ್ವಲ್ಪ ಇದೇ ರೀತಿಯಾಗಿ ಇತ್ತು, ಸ್ವಲ್ಪ ಬಾಡಿ ಹೋದಂಗ ಆಗ್ತಾ ಇತ್ತು. ಆದ್ರೆ ಇವಾಗಂತೂ ಫುಲ್ ಬಾಡಿನೇ ನಿಂತ್ಕೊಂಡಿದೆ. ಯಾಕೆ ಆ ರೀತಿಯಾಗಿ ಆಗಿದೆ ಅಂತ ಗೊತ್ತಿಲ್ಲ. ಅದನ್ನ ಹೊಸದಾಗಿ ರೀಪಾಟ್ ಮಾಡಿರುವಂತ ಒಂದು ಗಿಡ. ಹಾಗೆ ಇಲ್ಲಾದ್ರೂ ಅಷ್ಟೇ ಗಿಡಗಳಿಗೆ ನಾನು ಪಿಂಚಿಂಗ್ ಮಾಡ್ತಾನೆ ಇರ್ತೀನಿ. ಅದ್ ಸ್ವಲ್ಪ ಚಿಗುರು ಮೇಲ್ಗಡೆ ಬಂದ್ರೆ ಸಾಕು, ಮತ್ತೆ ಅದಕ್ಕೆ ಪಿಂಚಿಂಗ್ ಮಾಡೋದು. ಅದು ಅವಾಗ ಈ ರೀತಿಯಾಗಿ ಪಿಂಚಿಂಗ್ ಇವಾಗ ಚೆನ್ನಾಗಿ ನಾವು ಪಿಂಚಿಂಗ್ ಮಾಡ್ತಾನೆ ಇದ್ರೆ ಇದೆಯಲ್ಲ, ಮುಂದೆ ಹೂ ಆಗೋ ಟೈಮ್ ನಲ್ಲಿ ಜಾಸ್ತಿ ಹೂಗಳು ಬಿಡೋದಕ್ಕೆ ಶುರು ಆಗತ್ತೆ. ಹಾಗೆ ಸಸಿಗಳು ಕೂಡ ಅಷ್ಟೇನೆ, ರಾಶಿ ಸಸಿಗಳು ಕೂಡ ಬರ್ತಾ ಇದೆ. ತುಂಬಾ ಜನ ನಂಗೆ ಕೇಳಿದ್ರಿ ಸೇವಂತಿಗೆ ಗಿಡನ ಸೇಲ್ ಮಾಡ್ತೀರಾ ಅಂತ ಹೇಳ್ಕೊಂಡು. ಸೇಲ್ ಮಾಡೋ ಪ್ಲಾನ್ ನಲ್ಲಿ ನಾನು ಇರ್ಲಿಲ್ಲ, ಆದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸೇವಂತಿಗೆ ಗಿಡನ ಸೇಲ್ ಮಾಡಿ ಪ್ಲೀಸ್, ನಿಮ್ಮ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತ ಕೇಳ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ನಾನು ಸೇವಂತಿಗೆ ಗಿಡನ ಸೇಲ್ ಮಾಡ್ಬೇಕು ಅಂತ ಹೇಳ್ಕೊಂಡು ಕಟಿಂಗ್ ನ ಕೂಡ ಹಾಕಿ ಇಟ್ಟೋಗಿದ್ದೆ. ಈಗ ಆ ಕಟಿಂಗಿಗೆ ಕೂಡ ಬೇರ್ ಬರೋದಿಕ್ಕೆ ಶುರು ಆಗಿದೆ. ಆದ್ರೆ ನಂಗೆ ಯಾವ ಕಲರ್ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಇದ್ರಲ್ಲಿ ನಾನು ಆ ಪಾಟ್ ನ ಯಾವಾಗ್ಲೂ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಲ್ಲ, ಎಲ್ಲದೂ ಕೂಡ ನಾನು ಗ್ರೋ ಬ್ಯಾಗ್ ನಲ್ಲಿ ಹಾಕಿರೋದ್ರಿಂದ ಯಾವ ಗ್ರೋ ಬ್ಯಾಗ್ ನಲ್ಲಿ ಯಾವ ಕಲರ್ ಇದೆ ಅಂತ ನಾನು ಈ ಸೇವಂತಿಗೆ ಗಿಡಕ್ಕೆ ಬರ್ದಿಟ್ಟಿಲ್ಲ. ಸೊ ಸೇವಂತಿಗೆ ಗಿಡ ಯಾವ ಕಲರ್ ಇದೆ ಅನ್ನೋದು ಗೊತ್ತಿಲ್ಲ. ಅದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಫಸ್ಟಿಗೆ ಇವಾಗ ಒಂದ್ಸಲ ಈ ರೀತಿಯಾಗಿ ಪಿಂಚಿಂಗ್ ಮಾಡಿದ್ರೆ ಗಿಡ ಮತ್ತಷ್ಟು ಬುಷಿಯಾಗಿ ಬರುತ್ತಲ್ಲ. ಬುಷಿಯಾಗಿ ಬಂದ್ರ ಮೇಲೆ ಏನ್ ಮಾಡುದು ಅಂದ್ರೆ, ನೆಕ್ಸ್ಟ್ ಇವಾಗ ಮೊಗ್ಗು ಬರ್ತದೆ. ಮೊಗ್ಗು ಬಂದಾಗ ಒಂದೊಂದು ಹೂ ಬಿಡ್ತದಲ್ಲ, ಆ ಟೈಮ್ ನಲ್ಲಿ ಆ ಗ್ರೋ ಬ್ಯಾಗ್ ಮೇಲೆ ಬರ್ದಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ನನಗೆ ಅದನ್ನ ಸೇಲ್ ಮಾಡ್ಬೇಕಾದ್ರೆ ನಿಮಗೆ ಇಂಥದ್ದೇ ಗಿಡ ಇದು ಅಂತ ಹೇಳ್ಕೊಂಡು ನನಗೆ ಸೇಲ್ ಮಾಡೋದಿಕ್ಕೆ ಆಗತ್ತೆ. ಸೊ ಒಂದ್ಸಲ ಪಿಂಚಿಂಗ್ ಮಾಡಿದ್ರೆ ಸ್ವಲ್ಪ ಖುಷಿಯಾಗಿ ಬರುತ್ತೆ, ನಿಮ್ಗೂ ಕೂಡ ಗಿಡ ಕೊಟ್ಟಾಗ ಮನ್ಸಿಗೆ ತೃಪ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ನಿಮ್ ಗಿಡಕ್ಕೂ ಕೂಡ ಪಿಂಚಿಂಗ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಸೇವಂತಿಗೆ ಗಿಡನ ಕೂಡ ಸೇಲ್ ಮಾಡೋಣ. ನೀವೆಲ್ಲ ನನ್ನ ಹತ್ರ ಸೇವಂತಿಗೆ ಗಿಡನ ಕಲೆಕ್ಟ್ ಮಾಡ್ತೀರಾ ಅನ್ಕೊಳ್ತಾ ಇದ್ದೀನಿ. ತುಂಬಾ ಜನ ಡೇರೆ ಗಿಡನ ಕೂಡ ತಗೊಂಡೋರಿದ್ದಾರೆ. ತುಂಬಾ ಜನಕ್ಕೆ ನಾನ್ ಕೊಟ್ಟಿರುವಂತ ಡೇರೆ ಗಿಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಖುಷಿ ಪಟ್ಟಿದ್ದೀರಾ. ನನಗಂತೂ ನನ್ನ ಕಸ್ಟಮರ್ ಇಂದ ಒಳ್ಳೆ ರಿವ್ಯೂ ಬಂದ್ರೆ ತುಂಬಾನೇ ಖುಷಿ ಆಗತ್ತೆ. ಇದುವರೆಗೂ ಯಾರು ಕೆಟ್ಟ ರಿವ್ಯೂ ಅಂತೂ ಕೊಟ್ಟಿಲ್ಲ. ಥ್ಯಾಂಕ್ ಯು. ಇದೇ ರೀತಿಯಾಗಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನಷ್ಟು ನಾನು ಗಿಡಗಳನ್ನ ಸೇಲ್ ಮಾಡ್ತೀನಿ.
ಹಾಗೆ ಇಲ್ಲೊಂದಿಷ್ಟು ಮೆಣಸಿನಕಾಯಿ ಗಿಡಗಳು ಅಂದ್ರೆ ಗಾಂಧಾರಿ ಮೆಣಸು ಕೂಡ ಬಿಟ್ಟಿದೆ. ಇದು ಅಷ್ಟೇ ತುಂಬಾನೇ ಗಿಡಗಳಿದೆ ನನ್ನ ಹತ್ರ. ಒಂದು 5-6 ಗಿಡಗಳಿದೆ. ಆದ್ರೆ ಜಾತಿ ಯಾವ್ದ್ಯಾವ್ದು ಅಂದ್ರೆ ಇದ್ರಲ್ಲಿ ಒಂದ್ ಸ್ವಲ್ಪ ಲೈಟ್ ಕಲರ್ ನಲ್ಲಿ ಬರ್ತದೆ, ಮತ್ತೆ ಒಂದು ಬ್ಲೂ ಕಲರ್ ಇಂದಿದೆ. ಇದ್ಯಾವ ಬಳ್ಳಿ ಅಂತ ನಿಮಗೆ ಗೊತ್ತಾಯ್ತಾ? ಇದು ನನಗೆ ನನ್ನ ಅತ್ತಿಗೆ ಒಬ್ರು ಕೊಟ್ಟಿರುವಂತದ್ದು. ಅಂದ್ರೆ ಅವ್ರ ಮನೆಗೆ ತರಕಾರಿ ತಂದಾಗ ಇದ್ರಲ್ಲಿ ಒಂದು ಮೊಳಕೆ ಇತ್ತಂತೆ. ನೀನ್ ಏನಾದ್ರು ಗಿಡನ ನಟ್ಕೊಳ್ತೀಯಾ ಅಂತ ಹೇಳ್ಕೊಂಡು ಇದನ್ನ ಕೊಟ್ರು. ಯಾವ ಬಳ್ಳಿ ಅಂದ್ರೆ ಇದು ಸೀಮೆ ಸೌತೆಕಾಯಿ ಅಂತ ಹೇಳ್ತಾರಲ್ಲ ಅದ್ರದ್ದು ಬಳ್ಳಿ. ಹಾಗೆ ಇಲ್ಲಿ ನಾನು ಸುಮಾರಷ್ಟು ಟೊಮೆಟೊ ಗಿಡನ ಕೂಡ ಹಾಕಿ ಹೋಗಿದ್ದೆ. ಒಂದಿಷ್ಟು ಬಸ್ಲೆ ಬಳ್ಳಿನ ಕೂಡ ಅಂದ್ರೆ ಬಸ್ಲೆ ದಂಟನ್ ಕೂಡ ನಟ್ಟಾಕ್ ಹೋಗಿದ್ದೆ. ಈ ಟೊಮೆಟೊ ಗಿಡಕ್ಕೆ ಭಾರ ಆಗಿ ಇದು ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ಬಸ್ಲೆ ಸೊಪ್ಪುನ ನಟ್ಟಲಂತೂ ನೋಡಿ ಎಷ್ಟೆಲ್ಲಾ ಕಳೆ ಹುಟ್ಟಿದೆ ಅಂದ್ರೆ ಹಬ್ಬಾ ಯಾವತ್ ಕ್ಲೀನ್ ಮಾಡೋದು ಗೊತ್ತಿಲ್ಲ. ಒಂದಿನ ಪುರ್ಸೊತ್ ಮಾಡ್ಕೊಂಡು ಇದನ್ನ ಕ್ಲೀನ್ ಮಾಡ್ಬೇಕು. ಇವತ್ತು ಬೆಳಗ್ಗೆ ಸ್ವಲ್ಪ ಕರೆಂಟ್ ಇರ್ಲಿಲ್ಲ ಅಂತ ಈ ಕಡೆ ಎಲ್ಲ ಸ್ಪ್ರಿಂಕ್ಲರ್ ಚಾಲು ಮಾಡಿರ್ಲಿಲ್ಲ. ಸೊ ಸ್ವಲ್ಪ ಗಿಡ ಬಾಡ್ದಂಗ್ ಆಗ್ಬಿಟ್ಟಿದೆ. ಇವಾಗ ಸಂಜೆ ಮೇಲೆ ಇದಕ್ಕೆ ಮತ್ತೆ ಇವಾಗ ಸ್ಪ್ರಿಂಕ್ಲರ್ ನ ಆನ್ ಮಾಡ್ಬೇಕು. ಡೇರೆ ಗಿಡ ನೋಡಿ ಇಲ್ಲಿ ಸ್ಪ್ರಿಂಕ್ಲರ್ ಕೆಳಗಡೆನೆ ಇರೋದ್ರಿಂದ ಅದು ಕೆಲವೊಂದು ಗೆಡ್ಡೆಗಳೆಲ್ಲ ಏನಾಗುತ್ತೆ ಅಂದ್ರೆ ತೆಗ್ದ್ರು ಕೂಡ ಕೆಲವೊಂದು ಗೆಡ್ಡೆಗಳು ಮಿಸ್ ಆಗಿರುತ್ತೆ. ಸೊ ಉಳ್ದಿರುವಂತ ಗಡ್ಡೆ ಅಲ್ಲೇ ಚಿಗುರು ಬಂದ್ಬಿಟ್ಟಿದೆ. ಮೆಣಸಿನ್ಕಾಯಿ ಕೂಡ ನೋಡ್ಬೋದು ಎಷ್ಟೆಲ್ಲ ಮೆಣಸಿನ್ಕಾಯಿ ಹೂ ಬಿಟ್ಟಿದೆ. ಇಲ್ಲಿ ನೋಡಿ ಇದು ನೀಲಿ ಮೆಣಸಿನ್ಕಾಯಿ. ಇದನ್ನ ನಾನು ನಿಮಗೆ ಯಾವಾಗ್ಲೂ ಒಂದ್ಸಲ ತೋರ್ಸಿದ್ದೆ ಯಾವ್ದೋ ಒಂದು ವಿಡಿಯೋದಲ್ಲಿ. ಇದು ಏನಾಗಿದೆ ಅಂದ್ರೆ ಟೊಮೆಟೊ ಗಿಡ ಇದ್ರ ಮೇಲೆ ಬಿದ್ದ್ಬಿಟ್ಟಿದೆ. ಅವಸ್ಥೆ ಅಸ್ತವ್ಯಸ್ತ ಆಗಿದೆ ನನ್ನ ಗಾರ್ಡನ್. ಇವಾಗೆಲ್ಲ ಸರಿ ಮಾಡ್ಕೊಬೇಕು. ಮತ್ತೆ ಒಂದು ಟ್ರಿಪ್ ಇದೆ, ಮತ್ತೆ ಹೋಗೋ ಅಷ್ಟೊತ್ತಿಗೆ ಮತ್ತೆ ಹೋಗಿ ಬರೋ ಅಷ್ಟೊತ್ತಿಗೆ ಗಾರ್ಡನ್ ಅವಸ್ಥೆ ಏನಾಗಿರುತ್ತೋ ದೇವ್ರೇ ಬಲ್ಲ. ಹಾಗೆ ಬದ್ನೆಕಾಯಿ ಗಿಡ ನೋಡಿ, ಇದು ನನಗೆ ನನ್ನ ಅಕ್ಕ ಕೊಟ್ಟಿದ್ದು. ನಾನು ಅವಳ ಹತ್ರ 2 ಗಿಡನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೆ. ಅವಳು ಕೊಟ್ಟಿರುವಂತ ಗಿಡದಲ್ಲಿ ನಾನು ಪಿಂಚಿಂಗ್ ಮಾಡಿ ಇಷ್ಟು ದೊಡ್ಡ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಊರಲ್ಲಿ ಇರ್ಲಿಲ್ಲ, ಪಿಂಚಿಂಗ್ ಮಾಡೋದಿಕ್ಕಾಗಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಹೂಗಳು ಬಿಟ್ಟು ನಾನು ಬರೋ ಅಷ್ಟೊತ್ತಿಗೆ ಕಾಯಿ ಕೂಡ ಬಿಡೋದಿಕ್ ಶುರು ಆಗಿದೆ. ಮತ್ತೆ ಇವಳು ಬಂದ್ರೆ ಪಿಂಚಿಂಗ್ ಮಾಡಿ ನಮ್ಮನ್ನೆಲ್ಲಾದ್ರೂ ಬಿಡ್ಲಿಲ್ಲ ಅಂದ್ರೆ, ಕಾಯಿ ಆಗೋದಿಕ್ ಬಿಡ್ಲಿಲ್ಲ ಅಂದ್ರೆ ಅಂತ ಹೇಳ್ಕೊಂಡು ಮೊದ್ಲಿಗೆ ಅವ್ರು ಬಿಡೋದಿಕ್ಕೆ ಶುರು ಆಗಿದ್ದಾರೆ. ಹಾಗೆ ಇದು ಬಂದ್ಬಿಟ್ಟು ಹೂಕೋಸಿನ ಒಂದು ಗಿಡ. ಇದನ್ನ ನಾನು ಕೇವಲ 2 ರೂಪಾಯಿ ಕೊಟ್ಕೊಂಡು ತಗೊಂಬಂದಿದ್ದು. ಫಲಪುಷ್ಪ ಪ್ರದರ್ಶನದಲ್ಲಿ 2 ರೂಪಾಯಿಗೆ ಒಂದು ಗಿಡ ಸಿಗ್ತಾ ಇತ್ತು. ಈ ಕ್ಯಾಬೇಜ್ ಆಗಿರ್ಬೋದು ಅಥವಾ ಕಾಲಿಫ್ಲವರ್ ಆಗಿರ್ಬೋದು ಎರಡೆರಡು ರೂಪಾಯಿಗೆ ಸಿಗ್ತಾ ಇತ್ತು. ಅದನ್ನ ತಗೊಂಬಂದೆ. ಹಾಗೆ ಈ ಬದನೆಕಾಯಿ ಗಿಡನು ಕೂಡ ಅವಳ ಹತ್ರ ತಗೊಂಬಂದಿದ್ದೆ, ನನ್ನ ಅಕ್ಕನ ಹತ್ರ. ಅವಳ ಹತ್ರ ಕಲೆಕ್ಟ್ ಮಾಡ್ಕೊಂಡ್ ಬಂದಿರೋದು. ಹಾಗೆ ಇಲ್ಲಿ ಒಂದಿಷ್ಟು ಮೆಣಸಿನ್ಕಾಯಿನ ನಟ್ಟಿದೀನಿ. ಮೆಣಸಿನ್ಕಾಯಿ ಗಿಡನ ಯಾವ ಕಲರ್ ಮೆಣಸಿನ್ಕಾಯಿ ಅಂದ್ರೆ ಯಾವ ತರದ್ ಮೆಣಸಿನ್ಕಾಯಿ ಬಿಡುತ್ತೋ ಗೊತ್ತಿಲ್ಲ, ನೋಡ್ಬೇಕು. ನಾನು ಸಂಡಿಗೆ ಮೆಣಸು ಅಂತ ಹೇಳ್ಕೊಂಡು ನಟ್ಟಿಟ್ಟಿದೀನಿ. ಯಾವ ರೀತಿ ಸಂಡಿಗೆ ಮೆಣಸಿಂದ ಇದ್ ಬರುತ್ತೋ ಅಥವಾ ಬ್ಯಾಡ್ಗೆ ಮೆಣಸಿನ ಗಿಡ ಹುಟ್ಟುತ್ತೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ಒಂದ್ ಗಿಡದಲ್ಲಿ ಇದಾಗಿದೆ, ಮೆಣಸಿನ್ಕಾಯಿ ಆಗಿದೆ. ಆದ್ರೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ಟೈಪ್ ನಲ್ಲಿ ಇದೆ. ಹಾಗೆ ಇದು ಬಂದ್ಬಿಟ್ಟು ಕ್ಯಾಬೇಜ್ ಇಂದು. ಇದು ಕೂಡ ಅಷ್ಟೇ. ಇದನ್ನ ನಾನು ಕೇವಲ 2 ರೂಪಾಯಿ ಕೊಟ್ಕೊಂಡು ತಗೊಬಂದಿದ್ದು. ಆಯ್ತಾ. ಮತ್ತೇನಪ್ಪಾ ಅಂದ್ರೆ ಈ ಕಡೆ ಸೈಡ್ ನಲ್ಲಿ ನೋಡಿ, ಈ ಕಡೆ ಸೈಡ್ ನಲ್ಲಿ ನಾನು ಇಲ್ಲ ಅನ್ಕೊಂಡು ನನ್ ಗಾರ್ಡನ್ಗೆ ಅಟ್ಯಾಕ್ ಮಾಡಿದೆ ಇಲ್ಲಿ ಚೆನ್ನಾಗ್ ಒಂದ್ ಸ್ವಲ್ಪ ಮೂಲಂಗಿ ಗಿಡಗಳನ್ನ ಹಾಕಿಟ್ಟಿದ್ನ, ಅದನ್ನ ತಿನ್ಕೊಂಡು ಹೋಗೋಣ ಅಂತ ಬಂದಿತ್ತು. ಹಾಗೆ ಇಲ್ಲಿ ನೋಡಿ, ಇದು ಕಟ್ಟೆ ಬಂದಿರುವಂತಹ ಒಂದು ಬಾಳೆ ಗಿಡ. ಈ ಬಾಳೆ ಗಿಡಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ ಏನಾದ್ರು ಮನೆ ಮದ್ದು ಗೊತ್ತಿದ್ರೆ ನನಗ್ ತಿಳಿಸ್ಕೊಡಿ. ಎಷ್ಟು ಸಲ ಆಯ್ತು ನಾನು ಈ ಬಾಳೆ ಗಿಡಗಳನ್ನ ಕಿತ್ ಬಿಸಾಕಿದ್ ಗೊತ್ತಿದ್ಯಾ? ಎಷ್ಟೇ ಕಿತ್ತು ಅದು ಹುಟ್ಟಬಾರ್ಬಾರ್ದು ಅಂತ ಹೇಳ್ಕೊಂಡು ಅದಕ್ಕೆ ಉಪ್ಪು ಹಾಕಿದ್ರು ಕೂಡ ಮತ್ತೆ ಹುಟ್ಟು ಬರುತ್ತೆ. ಇದು ನಮ್ಮಮ್ಮ ನಟ್ಕೊಟ್ಟೋಗಿರುವಂತ ಪುದೀನ. ಇವಾಗ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಯೋದಿಕ್ಕಾಗತ್ತಲ್ಲ, ಅದಕ್ಕೋಸ್ಕರ ಇಟ್ಕೊಂಡಿದೀನಿ. ಮತ್ತೆ ನಿಮಗೆಲ್ಲಾದ್ರೂ ಈ ಕಟ್ಟೆ ಬಂದಿರುವಂತಹ ಇದಿದೆಯಲ್ಲ ಬಾಳೆ ಗಿಡ, ಆ ಕಟ್ಟೆ ಬಂದಿರುವಂತದ್ದು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನನಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟನೇ. ಮತ್ತೆ ಹೇಳ್ತಾ ಹೋದ್ರೆ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಇರುವಂತಹ ವಿಡಿಯೋಸ್ ನ ಹಾಕ್ತೀನಿ. ಇವತ್ತಿನ ಕಂಟೆಂಟ್ ಎಲ್ಲಾದ್ರೂ ಬೋರಿಂಗ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ ಬಾಯ್.